ಸಿಗಿಲ್ಲ ನೋಡೋಣ ಅಂತ ಕೊಟ್ಟಿದ್ನಲ್ಲ. ಬಟ್ ಇವತ್ತು ನಾನ್ ಕೊಟ್ಟು ಆಲ್ರೆಡಿ 2 ತಿಂಗಳಾಯ್ತು. ಬಟ್ ಇವತ್ತು ನೀವು ತಗೊಳೋದ್ಕಿಂತ ಮುಂಚೆ ಹೆಂಗಿದ್ರಿ, ಇವತ್ತು ಹೆಂಗಿದ್ದೀರಾ? ಇವತ್ತು ನಂಗೆ ಆರಾಮಾಗಿದೆ. ಮತ್ತೆ ಮಂಡಿ ನೋವು 1 ತಿಂಗಳು ಏನೂ ಆಗ್ಲಿಲ್ಲ. 1 ತಿಂಗಳ ಮೇಲೆ ನನಗೆ ಬಿಟ್ಟಿದ್ದೆ. 1 ತಿಂಗಳಾಯ್ತು. 1 ತಿಂಗಳಿಂದ ಆರಾಮಿದ್ದೀನಿ. ಇವಾಗ ಏನಂತ ನೋವಿಲ್ಲ. ಮತ್ತೆ ಬೇರೆ ಮಾತ್ರ ಯಾವ್ದು ತಗೋತಾ ಇಲ್ಲ, ಬಿಟ್ಟಿದ್ದೀನಿ. ಅಂದ್ರೆ ನಮ್ಮ ಈ ಏರ್ಸಾಫ್ಟ್ ಕಂಪನಿ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಖುಷಿ ಆಯ್ತು. ಏನೇ ತಗೊಂಡ್ರು ನೋವು ಹೋಯ್ತಿಲ್ವಲ್ರಿ, ನನ್ಗೆ ಯಾವ ಮಾತ್ರ ನುಂಗಿರು ಹೋಯ್ತಾ ಇರ್ಲಿಲ್ಲ. ಇದು ತಗೊಂಡಿದ್ದೀನಿ ಯಾವ್ದು ಅಮೃತ್ ನೋನಿ. ಎಷ್ಟು ದಿವಸ ತಗೊಂಡಿದ್ದೀನಿ ಮುಂಡಮೋಚ. ಅದು ಒಂಚೂರನ ಕಡಿಮೆ ಆಗೋದು ಬೇಡ ನನಗೆ. ಅದೇನೋ ಒಂದೊಂದು ಡಬ್ಬಿ ಕುಡಿಬೇಕು, ಅದು ಅಳತೆ ಇಷ್ಟಿಷ್ಟೇ ಕುಡಿಬೇಕು ಅಂತ. ಅದು ಕುಡಿದ್ರೆ ಕಮ್ಮಿ ಆದ್ರೆ ನಾವು ಹೋಗ್ಲಿ, ಅದು 1,500 ರೂಪಾಯಿ ಅದೊಂದು ಬಾಟ್ಲು. ಅದನ್ನು ಕುಡಿದಿದ್ದೀನಿ, ಕಮ್ಮಿ ಒಂದು ಚೂರು ಕಡಿಮೆ ಆಗಿಲ್ಲ ನನಗೆ. ಇವಾಗ ಇದನ್ನ ತಗೊಂಡ್ಮೇಲೆ 1 ತಿಂಗಳು ಏನಾಗಲಿಲ್ಲ. 1 ತಿಂಗಳ ಮೇಲೆ 1.5 ತಿಂಗಳು ಆದ್ಮೇಲೆ ನನಗೆಲ್ಲ ಕಡಿಮೆ. 1.5 ತಿಂಗಳಿಗೆ ಒಳ್ಳೆ ರಿಸಲ್ಟ್ ನಿಮಗೆ ಕಾಣಿಸಕ್ ಸ್ಟಾರ್ಟ್ ಆಗಿದೆ. ಇವಾಗ ಸ್ಟಾರ್ಟ್ ಆಗಿದೆ. ಮತ್ತೆ ಇವಾಗ ಒಳ್ಳೆ ನಿದ್ದೆನೂ ಬರ್ತೈತೆ. ಓಡಾಡ್ತೀನಿ, ಮನೆಗೆ ಸ್ವಲ್ಪ ಕೆಲಸನೂ ಮಾಡ್ತೀನಿ. ಪರವಾಗಿಲ್ಲ. ಅಂದ್ರೆ ಇವಾಗ ಇದು ಪ್ರಾಡಕ್ಟ್ ಚೆನ್ನಾಗಿತ್ತಪ್ಪ, ನಿಜವಾಗ್ಲೂ ಖುಷಿ ಆಯ್ತು. ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಆಗದಿನ ಇರೋ ಕೆಲಸ ಆಯುರ್ವೇದದಲ್ಲಿ ಆಯ್ತು. ಆಯುರ್ವೇದದಲ್ಲಿ ಆಗಿದೆ. ನನ್ನ ಮಗ ಕೊಡಿಸ್ತೀನಿ ಅಂತ ಹೇಳ್ತಿದ್ದ, ನಾನು ಅಲ್ಲಿ ಹೋಗ್ಲಿಲ್ಲ. ಅದು ನೋಡೋಣ, ಏನೋ ಇವಳನ್ ಬಂದ ಹುಡುಗಿ ಬಂದು ನೋಡಿದ್ನಲ್ಲ ಅಂದ್ಬಿಟ್ಟು ಅದು ಭರವಸೆಗೆ ಇಲ್ದೇನೆ ನೋಡೋಣ ಅಂತ ತಗೊಂಡಿದ್ದು. ನಮ್ಮನೆ ನೀವು ಬಂದ್ಮೇಲೆ ಬೈದ್ರು, ಬೇಕಾಗಿತ್ತ ಇಷ್ಟೊಂದು ದುಡ್ಡು ಕೊಟ್ಟು ಇವತ್ತು ತಗೋಬೇಕಾಗಿತ್ತ, ಹಿಂಗೆ ನೋಡೋಣ ಬಿಟ್ರಿ, ಹೋಗ್ಲಿ ಎಲ್ಲೋ ಹೋಗುತ್ತೆ ಎಲ್ಲ ಬರುತ್ತೆ. ಬಟ್ ಏನೇ ಆದ್ರೂ ಬಟ್ ಇವತ್ತು ನಿಮಗ್ ಖುಷಿ ಇದೆ. ನಿಜವಾಗ್ಲೂ ಎಷ್ಟು ನೋವಿತ್ತು ಅಷ್ಟು ಕಡಿಮೆ ಆಗಿದೆ. ನಾನು ಖುಷಿ ಪಡ್ತಾ ಇದ್ದೀನಿ. ನನ್ನ ಮಗ ಅಂದ ಇವಾಗ ಚೆನ್ನಾಗಿದೆ, ಪರವಾಗಿಲ್ಲಮ್ಮ ಇವಾಗ ಅಂತ ಅಂದ. ನನ್ನ ಮಗ ಅಂದ ಪರವಾಗಿಲ್ಲಮ್ಮ, ಹೇಳಿಲ್ಲ ಕಡಿಮೆ ಅವ್ರಿಗೂ ಹೇಳಿಲ್ಲ, ಬೈತಾನ ಅವ್ನು 10 ದಿವಸ ತಗೋತೀಯ ನೀನ್ ಗೊತ್ತಿದ್ದಲೇ ಅಂತ. ಆಮೇಲೆ ಹೇಳಿದೆ, ನಿಂಗೆ ಮೀನಾ ಪಡಿಸಿದಪ್ಪ, ಇತ್ತ ತಗೊಂತಾ ಇದೀನಿ ಕಣ. ಹೌದಾ, ಹಂಗಾರೆ ಚೆನ್ನಾಗಿದ್ಯಾ ಅಂತಂದ್ರೆ, ಚೆನ್ನಾಗೈತೆ ಕಣ ಅದು, ನನ್ ಪರವಾಗಿಲ್ಲ ಇವಾಗ ಅಂದೆ. ನೋಡಿ ಎಲ್ಲ ಕಡಿಮೆ. ಹೌದು ಕಣ, ನೀವು ಅವಾಗ ಕಡಿಮೆ ಆಗ್ತದೆ ಅಂತ ಮೊನ್ನೆ ಅವ್ನ ಮನೆಗೆ ಹೋದ್ರೆ. ನಾನು ಮನೆಗೆ ಬಂದು ಕೊಟ್ಟಾಗ ನೀವು ನಡೀತಾ ಇದ್ದು ಇವಾಗೂ ಬಟ್ ಬರ್ತಾ ಇದ್ದಂಗೆ ನಮ್ಗೆ ಆಶ್ಚರ್ಯ ಆಯ್ತು. ಜೀವನನೇ ಬೇಡ, ಸತ್ತೋಗ್ಬೇಕು ಅನ್ನೋಷ್ಟು ಆಗೋಗಿತ್ತು ನನಗೆ. ಬಿಡಿ, ನಿಜ ಹೇಳ್ಬೇಕು, ನಿಜವಾಗ್ಲೂ ಅಷ್ಟೇ ನೋವಾಗೋದು. ಆಚೆಗೆ ಹೋಯ್ತಾ ಇರಲಿಲ್ಲ ನಾನು. ಹೇಗಕ್ಕೆ ಹೋಗ್ಬೇಕು ಅಂದ್ರೆ ಹೆಂಗೋ ಸಂಟ ಪಟ್ಕೊಂಡು ಹೋಗಿವಿ. ಹೇಗಕ್ಕೆ ಹೋದ್ಮೇಲೆ ಅವ್ರ ಜನಗಳೆಲ್ಲ ನೋಡ್ಕೊಂಡು ಒಂಚೂರು ಹೋಗೋದು ಬರೋದು. ಹೇಗಕ್ಕೆ ಮಾತ್ರ ಹೋಗಿವಿ. ಏನೋ ಮಾರ್ಕೆಟ್ ಹೋಗ್ಬೇಕು ಅಂದ್ರೆ ಬೇರೆ ಇರ್ತಾರೆ, ತರಕಾರಿ ತರ್ತೀವಿ. ಯಾವಾಗೋ ಒಂದ್ಸಲಿ ಹೋಗ್ತಿದ್ವಿ. ಮೆಡಿಕಲ್ ಸ್ಟೋರ್ ಸಮೇತ ಮೆಡಿಕಲ್ ಸ್ಟೋರ್ ಹೋಗ್ಬೇಕು ಅಂದ್ರೆ ಮನೆ ಹುಡುಗನಿಗೆ ಚೀಟಿ ಕೊಟ್ಟು ಕಳ್ಸಿದ್ರು, ತಗೊಂಬಪ್ಪ ಅಂತ. ಇವಾಗ ಮಾತ್ರ ತಗೋತಾರ, ವಾರಕ್ಕೆ 2 ಮಾತ್ರೆ ತಗೊಳ್ಳೇಬೇಕಾಗಿತ್ತು. ತಗೊಂಡ್ರೆ 4 ಸಲ ತುಂಬಿರೋದು, ಮತ್ತೆ ಅಲ್ಲೇ ನೋವು ಸ್ಟಾರ್ಟ್. ವಾರಕ್ಕೆ 2 ಮಾತ್ರೆ ತಗೋಬೇಕು. ಮೆಡಿಸಿನ್ ಬಂದು ಉಪ್ಪು ಅಂದ್ರೆ ನೀರ್ ಹಾಕ್ದಂಗೆ, ಅದ್ರ ಕೆಲಸನೇ ಅಷ್ಟು. ಈಗ ನೋಡಿ, ನೀವು ಕೊಟ್ಮೇಲೆ ಎಣ್ಣೆನೂ ಉಜ್ಜಿಲ್ಲ, ನಾನು ಉಜ್ಜೋದು ಇಲ್ಲ. ಇವಾಗ ಬಿಟ್ಬಿಟ್ಟಿನಿ, ಎಣ್ಣೆ ಉಜ್ತಾ ಇದ್ದೆ. 2 ಕಾಲು ಉಜ್ಜಿಬಿಟ್ಟು ಕುತ್ಕೊಂಡು ಸ್ವಲ್ಪ ಕಡಿಮೆ ಆಗೋದು. ಎಷ್ಟು ಎಣ್ಣೆ ಉಜ್ಜಿನ ಪಚ್ಚಕರ್ಪೂರ ಇದೆಲ್ಲ ಹಾಕಿ ಎಷ್ಟಿಂದ ನನಗಂತೂ ತಲೆ ಕೆಟ್ಟೋಗೋದು. ಏನ್ ಹಣೆ ಬರ ನಿಮ್ಗೂ ಹೇಳಿದ್ದಲ್ಲ, ಕೊಟ್ಟಿದ್ದೀನಿ, ಎಲ್ಲರಿಗೂ ಕೊಟ್ಟಿದ್ದೆ, ನಾನು ಕೊಟ್ಟಿದ್ದೀನಿ. ಕಮ್ಮಿ ಆಯ್ತು ಅಂದ್ರೆ ನೋವು ಅವ್ರಿಗೆ, ಕಮ್ಮಿ ಆಯ್ತು. ಅದು ಚೆನ್ನಾಗಿತ್ತು. ಒಳಗಡೆ ಕೊಡದೆ ಮೇಲ್ಗಡೆ ಉಜ್ಜಿದ್ ಏನ್ ನೋವು ಹೋಗುತ್ತೆ. ಅದು ಕಾಸ್ಟ್ ಅಲರ್ಜಿ ಬೇಕು. ಬಟ್ ಅದೇ ಉತ್ಪತ್ತಿ ಆಗಿಲ್ಲ ಅಂದ್ರೆ ಮೇಲ್ಗಡೆ ಹಚ್ಚಿದ್ರೆ ಅದೆಲ್ಲಿಂದ ಬರುತ್ತೆ? ಬರಲ್ಲ, ಖಂಡಿತ ಬರಲ್ಲ. ಬಟ್ ನಮ್ಮ ಏರ್ಸಾಫ್ಟ್ ಕಂಪನಿ ಪ್ರಾಡಕ್ಟ್ ನಿಮ್ಗೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಕೊಟ್ಟಿರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಕರ್ಕೊಂಡ್ ತೋರ್ಸಿದಕ್ಕೆ ಕೇಳೇ ಬಂದೆ. ನಾನು ಎಷ್ಟು ಸಲ ಬಂದಿದ್ದೀನೋ, ನಾನು ಅವ್ನ ಜೊತೆ ಹೋಗಿದ್ದು ಕೇಳಿದೆ. ಹೆಂಗೈತಕ್ಕಂತೂ ಕೂಡ ಕೇಳಿಲ್ಲ, ಅವ್ರು ಕೊಡ್ಸಿದ್ಕಿಲ್ವೇ ನನ್ನ ಒಂದ್ ದಿವಸನೂ ಕೇಳಿಲ್ಲ. ಅದೇ ನಂಗೆ ಒಂಥರ ಇದಾಯ್ತು. ನನ್ಗೆ ಇವಾಗ ಸದ್ಯಕ್ಕೆ ಏನೋ ದೇವ್ರದಿಂದ ಒಳ್ಳೇದಾಗಿತ್ತಲ್ಲ, ಅದೇ ಒಂದು ಪುಣ್ಯ. ನನ್ಗೆ ಇಷ್ಟು ಓಡಾಡಂಗ್ ಆಯ್ತಲ್ಲ, ನನಗೆ ನಡ್ಕೊಂಡು ಹೋಗ್ತಿಲ್ವಲ್ಲ, ಅದೇ ಬಂದಿತ್ತು. ತುಂಬಾ ಜನಕ್ಕೆ ಇದೇ ತರ ಕೊಟ್ಟು ತುಂಬಾ ಆಯುರ್ವೇದ 100% ಎಲ್ಲರೂ ಹುಷಾರಾಗಿದ್ದಾರೆ. ಆದ್ರೆ ದೇವ್ರು ಒಳ್ಳೇದ್ ಮಾಡ್ಲಿ. ನಂಬಿಕೆ ಬರಲ್ವಲ್ಲ. ಬಟ್ ಈ ವಿಡಿಯೋನ ನಾವು ಗ್ರೂಪ್ ಗಳಲ್ಲಿ ಹಾಕಿದಾಗ ಏನ್ ಮಾಡ್ತಾರೆ ಅಂದ್ರೆ ಇನ್ನಷ್ಟು ಜನ ನೋಡ್ಕೊಂಡು, ಹೌದಾ ಹಂಗಾದ್ರೆ ನಾವು ಇದ್ ಮಾಡೋಣ. ಈಗ ಇದರಲ್ಲಿ ತೋರಿಸ್ತಾರೆ ಅಮೃತ್ ನೋನಿನಲ್ಲಿ, ನಂಗೆ ಹಂಗಾಯ್ತು. ಹಿಂಗ ನಿಜ ನನ್ಗೆ ಎಷ್ಟು ಕಡಿಮೆನೇ ಆಗಿಲ್ಲ. ಹೇಳಿ ನಿಜವಾಗ್ಲೂ ದುಡ್ಡಿಲ್ಲ ನಾನು ತಗೊಳಕ್ಕೆ ಹೇಳಿದ್ದೀನಿ.